ಮಹಿಮಾ ಮೇಡಮ್, ಸಾಹೇಬ್ರು ನಿದ್ದೆ ಮಾಡೋ ರೂಮ್ ಯಾವುದು? ಮೇಲ್ಗಡೆ. ಕೆಳಗಡೆ. ಏ ಕತ್ತೆ ಮೂದೇವಿ, ನಾ ಮಲ್ಗೋದ್ ಕೆಳಗಡೆ ತಾನೆ. ಯಾಕೆ ಮಾವ? ನೀನ್ ಮಲ್ಗೋ ಕೋಣೆನಾ ನೀನೇ ಮರ್ತ್ಬಿಟ್ಟ? ಅಲ್ಕನ್ ಮಾವ, ದಿನ ನೀನು ಬುದ್ಧಂಗೆ ಅಡ್ಡ ಬಿದ್ದು ಆಮೇಲೆ ತೀರ್ಥ ತಕೊಂಡು ಮೇಲ್ಗಡೆ ನಿನ್ ರೂಮಿಗೆ ಹೋಗ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡಿದ್ದಾನೆ ಮಲಗ್ತಿದ್ದೆ, ಮರ್ತ್ಬಿಟ್ಟ? ಇನ್ಸ್ಪೆಕ್ಟರ್, ಐ ಆಮ್ ರೆಡಿ ಸರ್. ಸರ್ ನಮ್ಮ ಮಾತು ಕೇಳಿ ಸರ್ ಅಲ್ಲಿ ಏನೂ ಇಲ್ಲ ಸರ್. ನಿದಿರೆ ಬರೆದಿರೆ ಏನಂತಿ ದುಡ 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 ಬಕೆಟ್ ಬಸಪ್ಪ, ಶಾಪೀಸು ಹಿಡ್ಕೊ, ಇದ್ರ ಥರನೇ ನೆಮ್ಮದಿಯಾಗಿ ಇದ್ಬಿಡು. ಆಂಟಿ, ನಿಮ್ಮ ಯಜಮಾನ್ರು ಇಲ್ಲೇ ಹಿಂಗೆ ಮೇಂಟೈನ್ ಮಾಡೋರು ಅಂದರೆ ಹೊರ್ಗೆ ಹೆಂಗೋ? ಹ್ಞೂ ಮಾವ, ಹೋಯ್ತು, ಎಲ್ಲ ಹೋಯ್ತು. ನೀವು ಅಳ್ಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಿ. ಸುಮ್ಮನೆ ಇವ್ರು ಯಾಕಪ್ಪ ಬಂದ್ರು ಈಗ? ಬಾಲ, ಯಾರವರು? ದಿವ್ಯಾ, ನೀನು ಹೋಗಿ ಕಾರಲ್ಲಿ ಕೂತ್ಕೋ, ಅದೇನು ಅಂತ ನಾನೇ ವಿಚಾರಿಸ್ತೀನಿ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ ದಿವ್ಯಾ, ಅದೇನು ಅಂತ ನಾನೇ ವಿಚಾರಿಸ್ತೀನಿ, ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಪರವಾಗಿಲ್ಲ ಕಣೋ, ಯಾವುದೋ ಅಕ್ಕಿನ ಆರಿಸ್ಕೊಂಡು ಬಂದಿದ್ಯಾ? ಗುರು, ಅವಳು ನನ್ನ ಗರ್ಲ್ ಫ್ರೆಂಡು. ಗರ್ಲ್ ಫ್ರೆಂಡ್ ನಿನಗೆ ಯಾಕೆ ಹುಡುಗಿರ್ ಶೋಕಿ ಅಲ್ಲ? ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ನಿನಗೆ ಕಷ್ಟ, ಅಂಥದ್ರಲ್ಲಿ ಅಕ್ಕಿಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀಯಾ? ಇನ್ನೆಂಗೆ ಮೇಂಟೈನ್ ಮಾಡಿರ್ತಾನೆ, ನಮ್ಮ ಹತ್ರ ತೊಗೊಂಡಿರೋ ದುಡ್ಡಲ್ಲೇ ಕಾಳಾಕಿರ್ತಾನೆ. ಹೌದಾ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವ್ನು ಕಾಳಾಕೋ ಬದಲು ನಾವೇ ಕಾಳಾಕ್ಬೋದಲ್ಲ? ಹಾಂ, ಅಣ್ಣ ಹಾಗೆಲ್ಲ ಮಾತಾಡಬೇಡ. ಇವಾಗೇನು ಇಂಟ್ರೆಸ್ಟ್ ತಾನೆ, ನಾಳೆ ನಾನೇ ಬಂದು ಕೊಡ್ತೀನಿ. ಇವಾಗ ಹೊರಡಿ. ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಎದುರು ಹತ್ರ ಕೊಡೋಷ್ಟು ಧೈರ್ಯನಾ? ಎಷ್ಟೋ ಧೈರ್ಯ ನಿಂಗೆ? ಸತ್ಯ, ನಿದ್ರೆ ಮಾಡೋದು ಮಂಚದ ಮೇಲೆ ತಾನೆ? ಮಲಗೋದ್ ಮಂಚದ ಮೇಲೆ?
ಆದ್ರೆ ಮಂಚದ ಕೆಳಗೆ ಕರೆಕ್ಟ್. ಸತ್ಯ, ರಾಜಕಾರಣಿ ಅಂದ್ರೆ ಇಷ್ಟೊಂದೆಲ್ಲ ದುಡ್ಡು ಮಾಡ್ಬೋದಾ? ನಮ್ ಜನ ಎಲ್ಲಿವರೆಗೂ ದುಡ್ಡು ತಗೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇಂಥವ್ರು ದುಡ್ಡು ಮಾಡ್ತಾನೆ ಇರ್ತಾರೆ. ಜನ 500,000ಕ್ಕೆ ಓಟ್ ಮಾರ್ಕೋತಾರೆ. ಗೆದ್ದವರು 5 ವರ್ಷ ಅವ್ರನ್ನೇ ಮರ್ತು ಬಿಡ್ತಾರೆ. ಓಟ್ ಹಾಕಿದೀವಿ, ಸರಿಯಾಗಿ ಕೆಲಸ ಮಾಡಿ ಅನ್ನೋ ಅರ್ಹತೆ ಜನ ಕಳ್ಕೊತಾರೆ. ಕೆಲಸ ಮಾಡೋದ್ ಬಿಟ್ಟು ದುಡ್ಡು ಮಾಡೋದೇ ರಾಜಕಾರಣ ಅಂತ ಇವ್ರು ತಿಳ್ಕೊತಾರೆ. ಹಾಗಿದ್ರೆ ಇವನ್ ಜನರ ತಲೆ ಹೊಡೆದು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದಾನೆ ಅನ್ನೋದ್ಕಿಂತ ಜನರೇ ತಲೆ ಉಪಯೋಗಿಸ್ದೆ ಇಂಥವ್ರಿಗೆ ಓಟ್ ಹಾಕಿ ಇಷ್ಟೆಲ್ಲ ದುಡ್ಡು ಮಾಡ್ಕೊಳಕ್ ಮಾಡಿದ್ದಾರೆ ಏನೋ. ಅಷ್ಟೇ. ಅದ್ ಸರಿ ಸತ್ಯ, ಈ ಮನೇಲಿ ಎಲ್ಲಿ ಹುಡುಕಿದ್ರು ನೋಟಿನ ಕಂತುಗಳೇ ಸಿಗ್ತಾ ಇದೆಯಾ ಹೊರತು ಆ ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಅವನ ಡಾಕ್ಯುಮೆಂಟ್ಸ್ನ ಎಲ್ಲಿಟ್ಟಿರ್ಬೋದು? ಅದೇ ಎಲ್ಲಿ ಅಂತ ಗೊತ್ತಿಲ್ಲದೆ ನಾವಿನ್ನು ಎಷ್ಟೊತ್ತು ಅಂತ ಇಲ್ಲೇ ಇರೋದು. ನಾವಿಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ, ಅದು ಡೇಂಜರಸ್ಸು. ಸತ್ಯ, ಬೇಜಾರಾಗ್ಬೇಡ, ಮೊದಲು ಆ ಪೇಪರ್ಸ್ ಹುಡ್ಕೋಣ ಬಾ. ಸತ್ಯ, ಇದೇನಾ? ಈ ಡಾಕ್ಯುಮೆಂಟಾ?